ಇದೆಂತ ಗಿಡದ ರಾಶಿ ತೋರಿಸ್ತದೆ ಅಂತಿದ್ರಾ? ನಾವು ಬೆಂಗಳೂರಲ್ಲಿ ರೂಮಲ್ಲಿ ಪಾಟಲ್ಲೇ ಸ್ವಲ್ಪ ಬಸಳೆ ಸೊಪ್ಪು ಮತ್ತು ಪುದೀನ ಹಾಕಿದ್ರು. ಪುದೀನ ಅಂತೂ ಮಸ್ತ್ ಬೆಳ್ಕೊಂಡಿತ್ತು. ಅದಕ್ಕೆ ನಾನು ಅದೇ ಪುದೀನ ಸ್ವಲ್ಪ ತಗೊಂಡು ಪಾಲಕ್ ಚಿಕನ್ ಮಾಡುವ ಅಂದ್ಕೊಂಡು ಮಾಡ್ಕೊಂಡೆ. ಅದಕ್ಕೆ ಅದನ್ನೆಲ್ಲ ಕಿತ್ಕೊಂತ ಇದ್ದೆ, ಹಾಗೆ ವೀಡಿಯೋನೂ ಮಾಡ್ಕೊಂಡೆ. ಈಗ ಪುದೀನ ಮತ್ತು ಕಸೂರಿ ಮೇಥಿ ಮತ್ತು ಪಾಲಕ್ ಸೊಪ್ಪನ್ನೆಲ್ಲ ಚಲೋ ತೊಳ್ಕೊಂಡು ಆ ಪಾಲಕ್ ಸೊಪ್ಪನ್ನ ಸ್ವಲ್ಪ ನೀರು ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಇದು ಮಸಾಲೆ ರುಬ್ಕೊಳ್ಳೋಕೆ. ಈ ಮಸಾಲೆಗೆ ಎಂತೆಂತ ಹಾಕಿದೆ ಹೇಳಿ ನಾ ಹೇಳ್ತೆ ಆಮೇಲೆ. ಈಗ ಬಾಣಲಿ ಕಾಯಿಸಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಚಕ್ಕೆ ಲವಂಗ ಎಲ್ಲ ಗರಂ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊಂಡು ಈರುಳ್ಳಿ ಹಸಿಮೆಣಸು ಉಪ್ಪು ಎಲ್ಲ ಹಾಕೊಂಚೂರು ಫ್ರೈ ಮಾಡ್ಕೊಳ್ಳೋದು. ಆವಾಗಲೇ ನಾನು ಮಸಾಲೆ ಮಾಡಿಟ್ಕೊಂಡಿದ್ನೆಲ್ಲ ರುಬ್ಬಿ ಅದನ್ನೂ ಒಂಚೂರು ಹಾಕಿ ಒಂಚೂರು ಫ್ರೈ ಮಾಡ್ಕೊಳ್ಳೋದು. ಆಯಿತಾ? ಸ್ವಲ್ಪ ಕುದೀಲಿ ಅಂತ ಕುದಿಯೋಕೆ ಬಿಡೋದು. ಮುಂಚೆ ನಾನು ಚಿಕನ್ನ ಮ್ಯಾರಿನೇಟ್ ಮಾಡಿಟ್ಟಿದ್ದೆ, ಅದನ್ನೂ ಹಾಕಿ ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಒಳ್ಳೆ ಕುದಿಸೋದು. ಕುದಿಯೋ ಸೌಂಡ್ ಕೇಳ್ತದ್ಯಾ? ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕೋದು, ಗೊತ್ತದೆಯಲ್ಲ. ಮುಂಚೆ ಎಲ್ಲ ಕೊಚ್ಚಿಟ್ಕೊಳ್ಳೋದು, ಆಮೇಲೆ ಉದುರಿಸೋದು ಅಷ್ಟೇ. ಲಾಸ್ಟ್ 1 ಸ್ಪೂನ್ ತುಪ್ಪ ಹಾಕಿದರೆ ನಮ್ಮ ಪಾಲಕ್ ಚಿಕನ್ ರೆಡಿ, ಊಟನೂ ರೆಡಿ. ಹಾಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಸಾಲೆದು ಇಲ್ಲಿ ಹಾಕಿದ್ದೆ, ನೋಡ್ಕೊಳ್ಳಿ.